ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನು ಬರೀತೇವೆ. ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಬಾಗಿಲಲ್ಲಿ ಪ್ರತಿಭಟನೆ ಮಾಡ್ತೇನೆ. ಜಿಲ್ಲಾಧಿಕಾರಿಯ ಬಾಗಿಲಲ್ಲಿ ಕುಂತ್ಕೊಂತೇನೆ. ಇಂಥ ಜಿಲ್ಲಾಧಿಕಾರಿಗಳಿರಬಾರ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ಸಮೀಪದ 5 ಎಕರೆ 10 ಗುಂಟೆ ಸರ್ಕಾರಿ ಬಿ ಖರಾಬ್ ಜಮೀನು ಇದೆ. ಅದರ ಬೆಲೆ ಪ್ರಸ್ತುತ 50 ಕೋಟಿ ರೂಪಾಯಿ ಇದೆ. ಆದರೆ ಅದನ್ನು ಬೆಂಗಳೂರು ನಗರ ಮೂಲದ ಖಾಸಗಿ ಟ್ರಸ್ಟ್ಗೆ 25 ಕೋಟಿ ರೂಪಾಯಿಗೆ ಮಂಜೂರು ಮಾಡಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಹಾಗೂ ಚಿಂತಾಮಣಿ ಶಾಸಕ ಡಾ ಎಂಸಿ ಸುಧಾಕರ್ 15 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎಂದು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಉಪಸಭಾಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಗಂಭೀರ ಆರೋಪ ಮಾಡಿದರು. ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಇರಬೇಕಾಗಿತ್ತು. ಒಂದು ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ ಅಂದರೆ ಇದು ಶಂಕುಸ್ಥಾಪನೆ ಆಗಿದ್ದು ಯಾವಾಗ? ಇದರ ಶಂಕುಸ್ಥಾಪನೆ ಕಲ್ಲೇನಾಗಿದೆ ಇರಬೇಕಾಗಿತ್ತು. ಅಂದರೆ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ. ಇವತ್ತು ಒಂಥರ ಗುಲಾಮ್ಗಿರಿ ಥರ ಕೆಲಸ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು. ಗುಲಾಮರು ಅಂದರೆ ತಪ್ಪಾಗೋದಿಲ್ಲ. ಗುಲಾಮ್ಗಿರಿತನ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರು ಸೇರಿ ನೀವು ಕಲ್ಲು ಮುಚ್ಚಾಕ್ಬೋದು, ಆದರೆ ಆ ಭವನ ಅಲ್ಲಿ ಬರಬೇಕಂದ್ರೆ ಯಾರು ಕಾರಣ ಅನ್ನುವಂಥದ್ದು ಇಡೀ ಕ್ಷೇತ್ರದ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ನಾಗರಿಕರಿಗೂ ಕೂಡ ಗೊತ್ತಿದೆ. ನೀವು ಕಲ್ಲು ಮುಚ್ಚಿಡ್ಬೋದು, ನನಗೇನು ತೊಂದರೆ ಇಲ್ಲ. ನೀವು ಕಲ್ಲು ಮುಚ್ಚಿಡ್ಬೋದು, ಹಾಕದೇ ಇರ್ಬೋದು. ಆದರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಂಬೇಡ್ಕರ್ ಭವನ ಇಲ್ಲಿ ಸ್ಥಾಪನೆ ಆಗಬೇಕು ಅಂದರೆ ಯಾರು ಕಾರಣ ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಈ ಜಿಲ್ಲಾಧಿಕಾರಿಗಳದ್ದು ಪಾತ್ರ ಅದರಲ್ಲೂ ಕೂಡ ಇದೆ. ನಾನು ಆವತ್ತಿನ ಸಂದರ್ಭದಲ್ಲಿ ಜಾಗ ಮಂಜೂರು ಮಾಡಿಸಿದ್ದೀವಿ, ಭವನ ಮಾಡಿದ್ದೀವಿ. ಇವತ್ತು ನೀವು ನವೀಕರಣ ಮಾಡಿದ್ದೀರಾ, ಉದ್ಘಾಟನೆ ಮಾಡಿದ್ದೀರಾ, ಸಂತೋಷ. ನಮ್ಮ ಕ್ಷೇತ್ರದ ಜನರಿಗೆ ನನ್ನ ಹೃದಯದಲ್ಲಿ ಏನಿತ್ತು, ಹೃದಯ ಭಾಗದಲ್ಲಿ ಇರಬೇಕು ಅಂತ ನನ್ನ ಆಸೆ ಕೂಡ ನೆರವೇರಿದೆ. ನನಗೆ ಸಂತೋಷ ಆಗಿದೆ, ನಮಗೇನು ಬೇಸರ ಇಲ್ಲ. ಆ ಅಂಬೇಡ್ಕರ್ ಭವನ ನಿಮ್ಮ ಕಾಲದಲ್ಲಿ ಅಲ್ಲಿ ಬಂದಿದ್ದರೆ ನಾವು ಒಪ್ತಾ ಇದ್ವಿ. ಇವ್ರ ಮನಸ್ಥಿತಿ ಅದಲ್ಲ. ಇವ್ರ ಮನಸ್ಥಿತಿ ನನಗೆ ಗೊತ್ತಿದೆ. ಅಂಬೇಡ್ಕರ್ ಅಂದರೆ ಊರಿನಿಂದ ಹೊರಗಿರಬೇಕು ಅಂತ ಮನಸ್ಥಿತಿ ಇರ್ತಕ್ಕಂಥವ್ರು ಇವರು. ಯಾರೋ ಮಾಡಿದ ಮೇಲೆ ನಮ್ಮ ತಾತ ಯೋಚನೆ ಮಾಡಿದ್ದ, ನಮ್ಮ ಅಪ್ಪ ಯೋಚನೆ ಮಾಡಿದ್ದ, ನಾನು 2004ರಲ್ಲಿ ಯೋಚನೆ ಮಾಡಿದ್ದೆ. 10 ವರ್ಷ ನಿಮಗೂ ಅದಕ್ಕೆ ಅವಕಾಶ ಕೊಟ್ಟಿದ್ರು, ಮಾಡಿಲ್ಲ ನೀವು. ನಾವು ತಂದ ಮೇಲೆ ನೀವು ನವೀಕರಣ ಮಾಡಿದ್ದೀರಾ, ಇಲ್ಲ ಅಂತಿಲ್ಲ. ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂದಾಯ ಅಧಿಕಾರಿಗಳು ಖಾಸಗಿ ಟ್ರಸ್ಟ್ಗೆ 5 ಎಕರೆ 10 ಗುಂಟೆ ಸರ್ಕಾರಿ ಬಿ ಖರಾಬ್ ಜಮೀನು ಮಂಜೂರು ಮಾಡಲು ಶಿಫಾರಸು ಮಾಡಿದ್ದಾರೆಂದು ದಾಖಲೆಗಳನ್ನು ಪ್ರದರ್ಶನ ಮಾಡಿದರು. ಇನ್ನು ಇದೇ ವೇಳೆ ಮಾತನಾಡಿದ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಉಪಸಭಾಧ್ಯಕ್ಷ ಕೃಷ್ಣಾರೆಡ್ಡಿ, ಚಿಂತಾಮಣಿ ನಗರದಲ್ಲಿ ಉದ್ಘಾಟನೆ ಮಾಡಿದ ಅಂಬೇಡ್ಕರ್ ಭವನ ವಿಚಾರದಲ್ಲಿ ರಾಜಕೀಯ ಮಾಡಲಾಗಿದೆ. ನಾನು ಶಂಕುಸ್ಥಾಪನೆ ಮಾಡಿದ ಫಲಕವನ್ನು ಕಳ್ಳತನ ಮಾಡಿಸಿದ್ದಾರೆ. ರಾಜ್ಯ ಸರ್ಕಾರ ಡಿಸಿ ಪ್ರಭು ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಡಿಸಿ ಚೇಂಬರ್ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಾನು ಮೊದಲನೇ ಬಾರಿಗೆ ನೋಡ್ತಾ ಇರತಕ್ಕಂಥದ್ದು, ಪ್ರಥಮ ಬಾರಿಗೆ, ನಾನು 35 ವರ್ಷ ರಾಜಕಾರಣದಲ್ಲಿದ್ದೇನೆ. ಮೊದಲನೇ ಬಾರಿಗೆ ಅಧಿಕಾರಿಗಳು, ತಹಸೀಲ್ದಾರರು, ಇವರು ಕಮಿಷನರು, ಇಒ ಮತ್ತು ಜಿಲ್ಲಾಧಿಕಾರಿ, ಯಾರೋ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಬೇರೆ ಕಾರ್ಯಕರ್ತರುಗಳು ಆ ಫ್ಲೆಕ್ಸ್ಗಳು ಹಾಕ್ಕೊಳ್ತಾರಲ್ಲ, ಈ ರೀತಿ ಫ್ಲೆಕ್ಸ್ಗಳನ್ನು ನೋಡಿರ್ತಕ್ಕಂಥದ್ದು ಮೊದಲನೇ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಜಿಲ್ಲಾಧಿಕಾರಿಗಳು ಈ ಮಟ್ಟಕ್ಕೆ ಇಳಿತಾರೆ ಅಂತ ಹೇಳಿದ್ರೆ, ಬಹುಶಃ ಈ ಎಲ್ಲ ನಡೆ ನುಡಿಗಳನ್ನು ನೋಡಿದಾಗ ನಿಜವಾಗಲೂ ಕೂಡ ಇವರಿಗೆ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಜಾಗಗಳನ್ನು ಮಾರಾಟಕ್ಕಿಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಮೆಲ್ಲರೂ ಕೂಡ ಗಮನಕ್ಕೆ ಬರ್ತಾ ಇದೆ. ಇವತ್ತು ಬಹುಶಃ ಬೇಕಂದರೆ ಇವತ್ತು ಮುಖ್ಯಮಂತ್ರಿಗಳನ್ನು ಕೂಡ, ಇವತ್ತೇನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಿದ್ದಾರೆ, ಯಾಕಂದರೆ ಒಬ್ಬ ಜಿಲ್ಲಾಧಿಕಾರಿ ಯಾವನ ಟೈಪ್ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನೋಡದೆ ಸಹಿ ಆಗ್ತಾರೆ ಅಂತ ಹೇಳಿದ್ರೆ ಇವ್ರನ್ನ ಜಿಲ್ಲಾಧಿಕಾರಿ ಅಂತ ಹೇಳಬೇಕಾ? ಇವರು ಯೋಗ್ಯರಾ? ಈ ಜಿಲ್ಲಾಧಿಕಾರಿಗಳು ಯೋಗ್ಯರಾ ಅಂತ ನೋಡಬೇಕು. ನಾನು ಅನೇಕ ಜಿಲ್ಲಾಧಿಕಾರಿಗಳನ್ನು 2013ರಲ್ಲಿ ನಮ್ಮ ಈ ಜಿಲ್ಲಾಧಿಕಾರಿಗಳ ಭವನ ಉದ್ಘಾಟನೆ ಮಾಡತಕ್ಕಂಥ ಆವತ್ತಿನ ಸಂದರ್ಭದಲ್ಲಿ ವಿಶಾಲ್ ಇದ್ದರು. ಅನಂತರ ಬೇರೆ ಜಿಲ್ಲಾಧಿಕಾರಿಗಳು ಬಂದರು.
ಪ್ರಾಮಾಣಿಕವಾಗಿ, ಪರಿಣಾಮಕಾರಿಯಾಗಿ, ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳನ್ನು ನಾವು ನೋಡಿದ್ದೇವೆ. ಮೊದಲನೇ ಜಿಲ್ಲಾಧಿಕಾರಿ ಇವರು ಈ ರೀತಿ ಕಣ್ಣು ಮುಚ್ಚಿಕೊಂಡು ಸಹಿ ಹಾಕಿ ಮೇಲಧಿಕಾರಿಗಳಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಇವರು ಕಣ್ಣು ಮುಚ್ಚಿಕೊಂಡೇ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು? ಜಿಲ್ಲಾ ಉಸ್ತುವಾರಿ ಸಚಿವರು ಇವರಲ್ಲ, ಉನ್ನತ ಶಿಕ್ಷಣ ಸಚಿವರು ಇವರಲ್ಲ. ಆದರೆ ಇದನ್ನೆಲ್ಲ ಉಲ್ಲೇಖ ಮಾಡಿ ಇವರು ಕಳಿಸ್ತಾರೆ ಅಂತ ಹೇಳಿದ್ರೆ ಯಾವನ ಟೈಪಿಸ್ಟು ಟೈಪ್ ಮಾಡ್ಕೊಂಡು ಬಂದ ಕೊಟ್ಟ ಇದಕ್ಕೆ ಸಹಿ ಮಾಡಿ ಕಳಿಸಿದ್ರು. ಹಾಗಾಗಿ ನಾನು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನು ಬರೀತೇವೆ. ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಬಾಗಿಲಲ್ಲಿ ಪ್ರತಿಭಟನೆ ಮಾಡ್ತೇನೆ. ಜಿಲ್ಲಾಧಿಕಾರಿಯ ಬಾಗಿಲಲ್ಲಿ ಕುಂತ್ಕೊತೇನೆ. ಇಂಥ ಜಿಲ್ಲಾಧಿಕಾರಿಗಳಿರಬಾರ್ದು. ಇತಿಹಾಸ ನಾನು ಎಷ್ಟೋ ಜಿಲ್ಲಾಧಿಕಾರಿಗಳನ್ನು ನೋಡಿದ್ದೇನೆ, ಬಹಳ ಪ್ರಾಮಾಣಿಕರಿದ್ದಾರೆ. ಸರ್ಕಾರ ಜಿಲ್ಲಾಧಿಕಾರಿ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.